ಮಳವಳ್ಳಿಯಲ್ಲಿ ಎಸ್ಸಿ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರ ರೂಪಿಸಿರುವ ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡುಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಎಸ್ಸಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್.ಸಿ. ಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಸಿಪಿ ಮತ್ತು ಟಿಎಸ್ಟಿ ಯೋಜನೆಯಡಿ ಹಣ ದುರುಪಯೋಗವಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದ್ದಾರೆ. ಒಂದು ವೇಳೆ ದುರುಪಯೋಗ ಕಂಡು ಬಂದಲ್ಲಿ ಆಯೋಗ ಸುಮ್ಮನಿರುವುದಿಲ್ಲ ಎಂದು ಖಡಕ್ ಆಗಿ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖರ ಸಭೆ ನಡೆಸಿದ್ದು ಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಎಂದು ತಿಳಿಸಿದ ಅವರು ನಂತರ ಅಧಿಕಾರಿಗಳೊಂದಿಗೆ ಸುಮಾರು 1.5 ಗಂಟೆಗಳ ಕಾಲ ಸಭೆ ನಡೆಸಿ ಪಹಣಿ ಈ ಖಾತೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಲಾಗಿದೆ ಎಂದರು. ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ತಹಶೀಲ್ದಾರ್, ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಸಭೆ ನಡೆಸಿ ಸಾಮಾನ್ಯ ಜನರಿಗೆ ಸ್ಪಂದಿಸುವ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಮೂರ್ತಿ, ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕು, ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು, ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಬೇಕು. ಅವರ ಹೇಳಿಕೆಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ, ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಆಯೋಗದ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಮಳವಳ್ಳಿಗೆ ಆಗಮಿಸಿದ ಡಾಕ್ಟರ್ ಮೂರ್ತಿ ಅಧ್ಯಕ್ಷರಾದರು ಮೂರ್ತಿಯವರು ಮೊದಲ ಬಾರಿಗೆ ಆಗಮಿಸಿದ್ರು. ಅವರನ್ನು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅಭಿಮಾನಿಗಳು, ಡಾಕ್ಟರ್ ಮೂರ್ತಿಯವರ ನೇತೃತ್ವದಲ್ಲಿ ಆಯೋಗವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಹಿತಾಸಕ್ತಿ ಕಾಪಾಡಲು ಶ್ರಮಿಸಿದೆ. ಅವರ ಕಾರ್ಯವೈಖರಿ ನಮಗೆ ಬೆಂಬಲವಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಯಲ್ಲಿ ಪ್ರಮುಖರ ಸಭೆಯನ್ನು ಮಾಡಿ ಅವರವರ ಏನೇನು ಕಷ್ಟ ಕಾರ್ಪಣ್ಯಗಳಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಕ್ಕೆ ಈಗಾಗಲೇ ನಾನು ಅವರ ಅಹವಾಲುಗಳನ್ನು ಸ್ವೀಕರಣೆ ಮಾಡಿದ್ದೀನಿ. ಸುಮಾರು 1.5 ಗಂಟೆ ಟೈಮು ಆದಂಥ ಚರ್ಚೆಯಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ವಿಚಾರ ವಿನಿಮಯ ಮಾಡಿಕೊಂಡು ಆದಷ್ಟು ತ್ವರಿತವಾಗಿ ಏನು ನಮ್ಮ ಆಯೋಗದಲ್ಲಿ ಕಂಪ್ಲೇಂಟ್ ಬಂದಿದೆ ಮತ್ತು ಸಣ್ಣ ಪುಟ್ಟ ಕೆಲಸಗಳು ಏನು ಇದು ಪಾಣಿ ಆಗಬೇಕು, ಆಮೇಲೆ ಪಕ್ಕಪೋಡಿ ಆಗಬೇಕು, ಜಮೀನುಗಳು ಖಾತೆ ಆಗಬೇಕು ಅಂತ ಬರೋ ತ್ವರಿತವಾಗಿ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು DC ಅವರಿಗೆ ಮಾರ್ಗದರ್ಶನ ಮಾಡಿದ್ದೇನೆ. ಇದಲ್ಲದೆ SCP TSPಲಿ ಬರ್ತಕ್ಕಂಥ ಹಣ ಸದುಪಯೋಗ ಬೇಕು, ಯಾವುದೇ ಕಾರಣವೂ ಕೂಡ ಲ್ಯಾಪ್ಸ್ ಆಗಬಾರ್ದು. ಕೆಲವು ಅಧಿಕಾರಿಗಳು ಕೂಡ ಲ್ಯಾಪ್ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಕಂಡು ಬಂದಿದೆ. ಇಂಥ ಲೋಪದೋಷಗಳು ಇನ್ನು ಮುಂದೆ ಏನಾದ್ರು ಬಂತಂತಂದರೆ ಆಯೋಗ ಸುಮ್ಮನೆ ಇರೋದಿಲ್ಲ ಅಂತ ತಾಕೀತು ಮಾಡಿದ್ದಾರೆ. ಇವತ್ತು ಮಳವಳ್ಳಿಗೆ ಬಂದಿದ್ದೀನಿ. ನಮ್ಮ ತಹಶೀಲ್ದಾರ್ ಜೊತೆಯಲ್ಲಿ, DYSP ಜೊತೆಯಲ್ಲಿ ಮತ್ತು ನಮ್ಮ ಯಾರು ನಮ್ಮ ಪುರಸಭೆ CEO ಹಾಗೂ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀವಿ. ಏನು ನಮ್ಮ ತಾಲೂಕಾಗಿರ್ಬೋದು, ಜಿಲ್ಲೆನಾಗಿರ್ಬೋದು, ಅದು ಸಮರ್ಪಕವಾಗಿ ಉಪಯೋಗ ಆಗಬೇಕು. ಮತ್ತು ತಹಸೀಲ್ದಾರ್ ಕೂಡ ಮತ್ತು ಇವರು ನಮ್ಮ ಇರ್ತಕ್ಕಂಥ EOಗಳು ಕೂಡ ಈ ಖಾತೆ ಆಗಿರ್ಬೋದು ಇದನ್ನೆಲ್ಲನೂ ಕೂಡ ಪರಿಪಕ್ವವಾಗಿ ಸಾಮಾನ್ಯ ಜನರಿಗೆ ಬಂದು ಕೂಡಲೇ ಸ್ಪಂದಿಸಿ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಸಾರಾಸಟ್ಟಾಗಿ ಅಧಿಕಾರಿಗಳ ಮೀಟಿಂಗನ್ನು ಮಾಡಿ ನಾನು ಹೇಳಿದ್ದೇನೆ.